ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಸಮುವೇಲ 18:12 1 ಸಮುವೇಲ 18:12 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಹಾಗೆ ಇದರಲ್ಲಿ ಬಹಳಷ್ಟು ವಿಷಯಗಳನ್ನು ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ. ಯಾಕೆಂದರೆ ಸೌಲನು ದಾವೀದನನ್ನು ಕೊಲೆ ಮಾಡಲಿಕ್ಕೆ 2 ಸಲ ಈಟಿಯನ್ನು ಎಸೆದ, ದಾವೀದ ತಪ್ಪಿಸಿಕೊಂಡ ಎಂಬುದಾಗಿ. ಆದರೆ ಸೌಲನು ದೇವರಿಗೆ ಅವಿಧೇಯನಾಗಿ ನಡೆದ, ಸಮುವೇಲನ ದೇವರನ್ನು ತಳ್ಳಿಬಿಟ್ರು. ಆಮೇಲೆ ಗೋಳ್ಯಾತನಂತ ರೌಡಿಯನ್ನ ದಾವೀದನ ಮುಖಾಂತರ ದೇವರು ಕೊಲ್ಲಿಸಿದ್ರು. ಆಗ ಸ್ತ್ರೀಯರು ಅಲ್ಲಿನವರೆಲ್ಲ ದಾವೀದನನ್ನು ಹೊಗಳಿ ಹಾಡಿದ್ರು. ಇದು ಸೌಲನಿಗೆ ಕೋಪ ಬಂತು. ಅವನನ್ನು ಬರಮಾಡಿ ಉಪಾಯದಿಂದ 2 ಸಲ ಕೊಲ್ಲಿಕ್ಕೋಸ್ಕರ ಈಟಿಯನ್ನ ಎಸೆದ, ಅದನ್ನು ಅವನು ತಪ್ಪಿಸಿಕೊಂಡ. ಇದು ನಮ್ಮ ಜೀವಿತಕ್ಕೂ ಕೂಡ ನಿನ್ನೆ ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಅದೇ ಮುಂದುವರಿದ ಭಾಗ 18:12. ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದುದರಿಂದ ಸೌಲನು ದಾವೀದನಿಗೆ ಭಯಪಟ್ಟು ಅವನನ್ನು ತನ್ನ ಸಾನ್ನಿಧ್ಯ ಸೇವೆಯಿಂದ ತಪ್ಪಿಸಿ ಸೈನ್ಯದಲ್ಲಿ ಸಹಸ್ರಾಧಿಪತಿಯನ್ನಾಗಿ ನೇಮಿಸಿದನು. ಇವನು ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ದಾವೀದನ ಮುಖಾಂತರ ಕಾರ್ಯ ಮಾಡಿದಕ್ಕಾಗಿ ಅವನು ಹೆದರಿ, ಇವನನ್ನು ಏನು ಮಾಡ್ತಾನೋ ಏನೋ ಅಂತೇಳಿ, ಆದರೆ ಅವನು ಏನು ಮಾಡ್ದ, ಸೈನ್ಯದ ಒಂದು ಅಧಿಕಾರಿಯನ್ನಾಗಿ ನೇಮಿಸಿದ. ಹಾಗೆ ದಾವೀದ ಏನು ಮಾಡ್ದ, ಸೈನ್ಯದಲ್ಲಿ ಅಧಿಕಾರಿಯಾಗಿದ್ದು ಸೌಲನ ಹತ್ರ ಬರ್ತಾ ಹೋಗ್ತಾ ಇದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಕೂಡ ಇವತ್ತು ಯಾರ್ಯಾರನ್ನು ದೇವರು ಯಾರ್ಯಾರ ಕೆಲಸಕ್ಕೆ, ಯಾವ ಕೆಲಸಕ್ಕೆ ನೇಮಿಸಬೇಕೋ ಹಾಗೆ ಇವತ್ತು ದೇವರು ಅದದು ಕೆಲಸಕ್ಕೆ ನೇಮಿಸ್ತಾರೆ. ಎಲ್ರಿಗೂ ಒಂದೇ ಕೆಲಸವಲ್ಲ. ಅದಕ್ಕೆ ಅಪೊಸ್ತಲರಾದ ಪೌಲರು ಕೂಡ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ವರಗಳು ಅಂತ. ಹಾಗೆ ಎಲ್ರಿಗೂ ಎಲ್ಲ ಕೆಲಸವಲ್ಲ. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಇವತ್ತು ದೇವರು ಏನು ಮಾಡ್ತಾ ಇದ್ದಾರೆ, ಆಯಾಯ ರಾಜರ ಮೂಲಕ, ಅರಸರುಗಳ ಮೂಲಕ, ರಾಜಕಾರಣಿಗಳ ಮೂಲಕ ಯಾರ್ಯಾರಿಗೆ ಯಾವ ಕೆಲಸ ಅದನ್ನು ಒದಗಿಸಿ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ ಮುಂದೆ 14ನೇ ವಚನ. ಯೆಹೋವನು ಅವನ ಸಂಗಡ ಇದ್ದುದರಿಂದ ಎಲ್ಲಾ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ನೋಡಿ, ದಾವೀದ ಅರಸ ಏನ್ ಮಾಡ್ದ, ಇವನು ಬಹಳ ಬಲಶಾಲಿ ಅಂತೇಳಿ ಯೋಚನೆ ಮಾಡಿ ಅಲ್ಲಿಂದ ಸೇನಾಧಿಕಾರಿಯಾಗಿ ನೇಮಿಸಿದ. ಹಾಗೆ ದೇವರು ದಾವೀದನೊಂದಿಗೆ ಇದ್ರೂ ಕೂಡ ಎಲ್ಲಾ ವಿಷಯದಲ್ಲಿ ದಾವೀದ ಅಚ್ಚುಮೆಚ್ಚಾಗಿ ನಡೀತಾ ಬಂದ. ಅವನ ಎಲ್ಲಾ ಕಾರ್ಯಗಳು ಸಫಲವಾಗ್ತಿದ್ದವು. ಹಾಗೆ ದೇವರು ಯಾರನ್ನ ಇವತ್ತು ಆರಿಸಿಕೊಂಡು ಯಾವ ಸೇವೆಗೆ ಇವತ್ತು ನಡೆಸ್ತಾರೋ ಹಾಗೆ ದೇವರೇ ಅಂಥವರಿಂದ ಇದ್ದು ಅವರ ಎಲ್ಲ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ, ಬರುವವರಾಗಿದ್ದಾರೆ. ಅಂದರೆ ದೇವರು ಆದುಕೊಂಡವರನ್ನು ಮಾತ್ರ ದೇವರು ನಡೆಸ್ತಾ ಇದ್ದಾರೆ. ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಮೊದಲು 1 ಸಲ ನಾನು ದೇವರಿಗೆ ವಿರುದ್ಧವಾದರೂ ಕೂಡ ದೇವರ ಹಿಂದೆ ಸಾಕ್ಷಿಯಲ್ಲಿ ಹೇಳಿದೆ. 3 ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಅನೇಕ ಕಷ್ಟ ಸಂಕಟ ದುಃಖಗಳಲ್ಲಿ ಇದ್ದರೂ ಕೂಡ ಅಲ್ಲಿಂದ ಹೆಂಡತಿ ಮಕ್ಕಳು ಸಂಸಾರವೇ ನನಗೆ ವಿರುದ್ಧವಾಗಿ ಬಂದರೂ ಅಲ್ಲಿಂದ ಬಿಡುಗಡೆ ಮಾಡಿ ದೇವರು ನನ್ನನ್ನು ಇವತ್ತು 30 ವರ್ಷದಿಂದ ಈ ಕಡೆಗೆ ನಡೆಸ್ತಾ ಬರುವಾಗ ನನ್ನ ಎಲ್ಲ ಕಾರ್ಯಗಳನ್ನು ಸಫಲ ಮಾಡಿದ್ದಾರೆ. ದೇವರು ಯಾವುದೇ ಕೊರತೆ ಮಾಡದೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು, ಕಳಿಸ್ಬೇಕು ನುಡಿಸುತ್ತಲೇ ಇದ್ದಾರೆ. ಇದಾಗಿದೆ ದೇವರ ಕಾರ್ಯ. ಆದರೆ ಸತ್ಯ ಸುವಾರ್ತೆ, ನನಗೆ ಇವಂಜಲಿಸ್ಟ್ ವಾರ ಹಳ್ಳಿಗಳಿಗೆ ಮನೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ದೇವರ ವಿಷಯವನ್ನು ಸಲ್ಲಿಸುವಂಥದ್ದು. ಹಾಗೆ ಅದಕ್ಕೆ ಬೇಕಾದ ಹಣ ಕಾಸು ಆರೋಗ್ಯ ಎಲ್ಲವನ್ನ ಹೇಗೆ ಬೇಕು ಹಾಗೆ ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ದೇವರು ಆದುಕೊಂಡವರ ಲಕ್ಷಣಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರವರು ನಾನು ಮಾಡಿದೆ, ನಾನು ಹೋದೆ, ನಾನು ಬಂದೆ, ನನ್ನದು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ದೇವರ ಒಂದು ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು
ಸಾಧ್ಯವಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೋವಾನ 15ನೇ ಅಧ್ಯಾಯ ಕೊನೆಗೆ ನಾವು 15ನೇ ಅಧ್ಯಾಯ 5ನೇ ವಚನದ ಕೊನೆಗೆ ನಾವು ಓದ್ತೇವೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಎಂಬುದಾಗಿ. ಹಾಗೆ ದೇವರ ಪ್ರೀತಿ ಸಹಾಯವಿಲ್ಲದೆ ನಾವು ಏನು ಮಾಡಲೂ ಸಾಧ್ಯವಿಲ್ಲ. ಇದನ್ನು ಚೆನ್ನಾಗಿ ನಾವು ಅರಿತುಕೊಳ್ಳಬೇಕಾಗಿದೆ. 15ನೇ ವಚನ, 1 ಸಮುವೇಲ 18:15. ಸೌಲನು ಇದನ್ನು ನೋಡಿ ಅವನಿಗೆ ಬಹಳವಾಗಿ ಹೆದರಿಕೊಂಡನು. ನೋಡಿ, ನನಗೆ ಈ ರೀತಿ ಆಗಿದೆ. ಯಾವ ರೀತಿ? ದಾವೀದ ಅವನನ್ನು ಕೊಂದ, ಮತ್ತೆ ಎಲ್ಲ ಕಾರ್ಯಗಳಲ್ಲಿ ಇವನು ಏನಾಗಿದ್ದಾನೆ? ಜಾಣನೂ ಆಗಿದ್ದಾನೆ, ಶಕ್ತಿವಂತನಾಗಿದ್ದಾನೆ, ಜ್ಞಾನವಂತನೂ ಆಗಿದ್ದಾನೆ. ಇವನ ಎಲ್ಲ ಕಾರ್ಯವು ನೆರವೇರ್ತಲ್ಲಪ್ಪ, ಇವನ ಸೋಲ್ಸಕ್ಕೆ ಆಗೋದಿಲ್ಲಲ್ಲ ಅಂತೇಳಿ ಅಂತ ಅರಸ ಸೌಲನೇ ಏನು ಮಾಡ್ದ? ದಾವೀದನ್ನು ನೋಡಿ ಹೆದರಿಕೊಂಡ. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಂಡು ನಡೆಸ್ತಾ ಇದ್ದಾರೋ, ಇತರರು ದೇವರಿಗೆ ವಿರುದ್ಧವಾಗಿ ಹೋಗುವಾಗ ಪ್ರಪಂಚದ ಜನರು ಅವರನ್ನು ನೋಡಿ ಹೆದರೋರಾಗಿದ್ದಾರೆ, ಗಲಿಬಿಲಿಗೊಳ್ಳುವವರಾಗಿದ್ದಾರೆ. ಇದು ಇವತ್ತು ದೇವರು ಆದುಕೊಂಡವರ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕೂಡ ನೆರವೇರುತ್ತಲೇ ಇದೆ. 16ನೇ ವಚನ, ಇಸ್ರಾಯೇಲರು ಯಹೂದ್ಯರು ತಮ್ಮ ಸಂಗಡ ಹೋಗುತ್ತಾ ಬರುತ್ತಾ ಇದ್ದ ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ನೋಡಿ, ಆಗ ಏನ್ ಮಾಡಿದ್ರು? ದೇವರಿಂದ ಆದುಕೊಂಡಂತ ಜನಗಳು, ವಿಶ್ವಾಸಿಗಳು ಸೌಲನನ್ನು ಕೂಡ ಅಷ್ಟು ಪ್ರೀತಿ ಮಾಡಲಿಲ್ಲ. ಆದರೆ ದಾವೀದನನ್ನು ಆರಿಸಿಕೊಂಡು ಆ ರೌಡಿ ಗೋಲಿಯಾತನನ್ನು ಕೊಂದ ಮೇಲೆ, ಮತ್ತು ಇವನು ಹೋಗ್ತಾ ಬರುತ್ತಾ ಎಲ್ಲರೊಂದಿಗೆ ಅಚ್ಚುಮೆಚ್ಚಿನವನಾಗಿ ಇದ್ದ ಮೇಲೆ ದಾವೀದನ ಮೇಲೆ ಬಹಳ ಪ್ರೀತಿ ಇತ್ತು. ಹಾಗೆ ಇವತ್ತು ಏನ್ ಮಾಡ್ತಾ ಇದ್ದಾರೆ? ದೇವರಿಂದ ಆದುಕೊಂಡಂತ ವಿಶ್ವಾಸಿಗಳು, ಜನಗಳು ದೇವರು ಆದುಕೊಂಡಂತ ಸೇವಕರ ಮೇಲೆ ಕೂಡ ಪ್ರೀತಿಯಲ್ಲಿ ಇರುವವರಾಗಿದ್ದಾರೆ. ಇವರು ಹೇಳುವುದು ಸತ್ಯ. ಹಾಗೆ ಲೋಕದ ಜನಗಳು ಅಂಥವ್ರನ್ನ ವಿರೋಧ ಮಾಡ್ತಾರೆ. ದೇವರಿಂದ ಆಯ್ಕೆಯಾದ ಜನಗಳು ಅಂಥ ಸೇವಕರುಗಳನ್ನು, ದೇವರು ಆದುಕೊಂಡವರ ಮೇಲೆ ಪ್ರೀತಿಯನ್ನ ಇಡುತ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 17ರಿಂದ 30ರವರೆಗೆ ಓದುವಾಗ, ಈ ಸೌಲನಿಗೂ ದಾವೀದನಿಗೂ ವಿರೋಧವಾಗಿತ್ತು. ಕಡೆಗೆ ಸೌಲನ ಮಗಳನ್ನ ದಾವೀದನಿಗೆ ಮದುವೆ ಮಾಡಿಕೊಟ್ಟು ಸೌಲನ ಅಳಿಯನಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ರಿಂದ 30, 1 ಸಮುವೇಲ 18, 17ರಿಂದ 30ರವರೆಗೆ ಓದುವಾಗ, ಸೌಲನ ಏನ್ ಮಾಡ್ದ? ತನ್ನ ಅಳಿಯನನ್ನು ಇವನಿಗೆ ಮದುವೆ ಮಾಡಿ ಕೊಡಬೇಕು ಅಂತೇಳಿ ದಾವೀದನಿಗೆ ವಿರೋಧವಾಗಿದ್ದರೂ ಕೂಡ ಆಗ ಅವನ ಮೇಲೆ ಪ್ರೀತಿ ಬಂತು. ಸೌಲನು ಏನ್ ಮಾಡ್ದ? ಮಗಳನ್ನು ಮದುವೆ ಮಾಡಿಕೊಟ್ಟು ದಾವೀದನನ್ನು ಅಳಿಯನಾಗಿ ಮಾಡಿಕೊಂಡ. ಇದರಲ್ಲಿ ಮಾಡಿಕೊಂಡು ಸ್ವಂತ ಅಳಿಯನನ್ನೇ ಸೌಲ ಏನ್ ಮಾಡ್ತಾನೆ? ಮತ್ತೆ ಅಲ್ಲಿ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಅವಸ್ಥೆಗಳು ಹೇಗೆ! ಹೀಗೆಲ್ಲ ಆಗಿ ತನ್ನ ಮಗಳನ್ನೇ ದಾವೀದನನ್ನು ನೋಡಿ ಮದುವೆ ಮಾಡಿಕೊಟ್ಟ. ಕಡೆಗೆ ಅಳಿಯನಾದ ದಾವೀದನನ್ನೇ ಮಾವ ಏನ್ ಮಾಡ್ತಾನೆ? ಕೊಲೆ ಮಾಡಲು ಪ್ರಯತ್ನ ಮಾಡ್ತಾನೆ. ಅಂದ್ರೆ ಇವನಿಗಿಂತ ಮೇಲೆ ಹೆಚ್ಚಾಗಿ ನಡೆದದ್ದು, ಮಾಡದ್ದು, ಇವನು ಒಳ್ಳೇದಾಗುವುದು, ದೇವರೊಂದು ಆಶೀರ್ವಾದದಿಂದ ನಡೆಯೋದು ಮಾವನಿಗೆ ಹೊಟ್ಟೆ ಕಿಚ್ಚೆ ಆಯ್ತು. ನನ್ನಿಂದ ಮೇಲಾಗಿ ಇವನು ಇದ್ದಾನಲ್ಲ, ಹೇಗಾದ್ರೂ ಮಾಡಿ ಇವನ ಮುಗಿಸ್ಲೇಬೇಕು ಅಂತ ಹೇಳಿ ಉಪಾಯ ಮಾಡಿ ಏನ್ ಮಾಡ್ತಾನೆ? ತನ್ನ ಮಗಳನ್ನೇ ಕೊಡ್ತಾನೆ. ಆಗ ಇವನು ಫ್ರೀ ಆಗಿರ್ತಾನೆ. ಮಾವ ಅಲ್ವಾ ಅಂತ ಹೇಳಿ ಇವನನ್ನು ಕೊಲೆ ಮಾಡಬಹುದು ಅಂತ ಆ ರೀತಿಯಾಗಿ ಮಗಳನ್ನ ಕೊಟ್ಟು ಮದುವೆ ಮಾಡಿದ. ಇದನ್ನ ನಾವು ಓದಿಕೊಳ್ಳೋಣ. ಇದು ಕೂಡ ಇವತ್ತು ಪ್ರತಿ ಒಂದೊಂದು ಸಂಸಾರದಲ್ಲಿ ನಡೀತಾ ಇದೆ. ಆಗಿನ ಕಾಲದಲ್ಲಿ ನಡೆದಿದ್ದು ಅದು ಇವತ್ತು ಕೂಡ ಏನಾಗ್ತಿದೆ? ನಡೀತಾ ಇದೆ. ಹಾಗೆ ಇದೀಗ 17ರಿಂದ 19ರವರೆಗೆ ಓದಿಕೊಳ್ಳೋಣ. 1 ಸಮುವೇಲ 18, 17ರಿಂದ 19. ಒಂದು ದಿವಸ ಸೌಲನು, ಇವನು ನನ್ನ ಕೈಯಿಂದಲ್ಲ ಫಿಲಿಷ್ಟಿಯರ ಕೈಯಿಂದ ಸಾಯಲೆಂದು ಆಲೋಚಿಸಿಕೊಂಡು ದಾವೀದನಿಗೆ, ನೀನು ನನ್ನ ವೀರನಾಗಿ ಹೋಗಿ ಯೆಹೋವನ ಯುದ್ಧಗಳನ್ನು ನಡೆಸು, ನಾನು ನನ್ನ ಹಿರಿಮಗಳಾದ ಮೆರೇಬಳನ್ನು ನಿನಗೆ ಮದುವೆ ಮಾಡಿಕೊಡುತ್ತೇನೆ ಅಂದನು. ನೋಡಿ, ಹೇಗಾದ್ರೂ ಮಾಡಿ ಇವನ ಕೊಲ್ಲೇಬೇಕು ಅಂತೇಳಿ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ನೀನು ಫಿಲಿಷ್ಟಿಯರೊತ್ತಿಗೆ ಹೋಗಿ ಯುದ್ಧ ಮಾಡು, ಆದ್ರೂ ಅವನನ್ನ ಕೊಲ್ಲಬೇಕು. ನೋಡಿ, ಎಂತ ಒಂದು ಪ್ಲಾನ್! ಮಗಳನ್ನ ಮದುವೆ ಮಾಡಿಕೊಟ್ಟು ಅಳಿಯನಾಗಿ ಮಾಡಿಕೊಂಡು ವಿರೋಧಿಗಳಿಗೆ ಕೊಟ್ಟು ಒಟ್ಟಿನಲ್ಲಿ ಇವನನ್ನು ಕೊಲೆ ಮಾಡಿಸ್ಬೇಕು. ದೇವರು ಅವನನ್ನು ನಡೆಸ್ತಾ ಇರೋದು, ಅವನು ಒಳ್ಳೆತನದಲ್ಲಿ ನಡೆಯುವಂಥದ್ದು, ಶಕ್ತಿವಂತನಾಗಿರುವಂಥದ್ದು ಇವನಿಗೆ ಇಷ್ಟವಾಗಲಿಲ್ಲ.
ಹಾಗೆ ಇವತ್ತು ಸಣ್ಣ ಬಂಧು ಬಳಗದವರು ಯಾರೇ ಆಗಿರ್ಬೋದು, ಅಣ್ಣ ತಮ್ಮಂದಿರು ಯಾರೇ ಆಗಿರ್ಬೋದು, ತಾವು ಕೆಟ್ಟು ಹೋದ್ರು, ತಾವು ಒಳ್ಳೇದಾಗದಿದ್ರು ಅದರಲ್ಲಿ ಒಳ್ಳೇದಾದವ್ರನ್ನ, ಒಳ್ಳೆತನದಲ್ಲಿ ನಡೆಯೋರನ್ನ, ಇಂಥ ಈಕೆ ಒಂದು ಹೃದಯ ಮನಸ್ಸು ಸರಿಯಿಲ್ಲದವರಿಗೆ ಅಲ್ಲಿ ಏನಾಗ್ತದೆ ಅಂತವ್ರನ್ನ ಕಂಡ್ರೆ ಸಾಧ್ಯವೇ ಆಗುವುದಿಲ್ಲ. ಹೇಗಾದರೂ ಮಾಡಿ ಮುಗಿಸ್ಲೇಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಇದು ಇವತ್ತು ಕೂಡ ನಡೀತದೆ. ಮೀಕ ಪ್ರವಾದಿ 7ನೇ ಅಧ್ಯಾಯ 5, 6ನೇ ವಾಕ್ಯ ಅದನ್ನೇ ಹೇಳಿದ್ದು. ನಿನ್ನ ಆಪ್ತರನ್ನು, ನಿನ್ನ ಬಂಧು ಬಳಗದವರನ್ನು, ನಿನ್ನ ಒಡ ಹುಟ್ಟಿದವರನ್ನು, ನಿನ್ನ ಎದೆಗೆ ಹೊರಗುಗಳನ್ನು ಕೂಡ ನೀನು ನಂಬಬೇಡ. ಒಬ್ಬನಿಗೆ ಅವನ ಮನೆಯವರೇ ವೈರಿಗಳಾಗುವರು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಇದು ಮತ್ತಾಯ 10ನೇ ಅಧ್ಯಾಯ 35ನೇ ವಚನದಲ್ಲಿ ಕೂಡ ಇದೇ ಹೇಳಿದ್ದು. ಮತ್ತಾಯನ ಮೂಲಕ ಯೇಸ್ವಾಮಿ ಒಬ್ಬನಿಗೆ ಅವನ ಮನೆಯವರೇ ವೈರಿಗಳಾಗುವರು ಅಂತ. ಲೋಕನ ಸುವಾರ್ತೆಯಲ್ಲಿ ಯೇಸ್ವಾಮಿ ಕೂಡ ಹೇಳಿದ್ದು, ಇಂದಿನಿಂದ 5ರಲ್ಲಿ 3 ಬೇರೆ 2 ಬೇರೆ ಬಿಡುಗಡೆ ಮಾಡ್ತೇನೆ, ನಾನು ವಿಂಗಡಿಸಿ ಬಿಡುತ್ತೇನೆ ಅಂತೇಳಿ. ಇದೆಲ್ಲ ನನ್ನ ಜೀವಿತದಲ್ಲಿ ನೆರವೇರಿದ್ದೆ. ಹಿಂದೆ ನಾನು ಬಹಳ ಸಲ ಇದನ್ನು ನುಡಿದಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಏನು ಮಾಡ್ದ, ಇವನು ಹೇಗಾದ್ರೂ ಮಾಡಿ ಕೊಲೆ ಮಾಡಬೇಕು ಅಂತೇಳಿ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿ ಅಳಿಯನ ಮಾಡಿಕೊಂಡು, ನೀನು ಹೋಗಿ ಒಂದು ಯುದ್ಧ ಮಾಡು, ಸಾಯಲಿ ಅಂತ ಪ್ಲಾನ್ ಮಾಡ್ದ. ಈಗ 20-21 ವಚನವನ್ನು ಓದಿಕೊಳ್ಳೋಣ. ಸೌಲನ ಮಗಳಾದ ಮೀಕಳು ದಾವೀದನನ್ನು ಪ್ರೀತಿಸಿದಳು. ಇದು ಸೌಲನಿಗೆ ತಿಳಿದಾಗ ಅವನಿಗೆ ಸಂತೋಷವಾಯಿತು. ಅಲ್ಲಿಂದ ನೋಡಿ ಏನಾಯ್ತು, ಸೌಲನ ಮಗಳು ದಾವೀದನನ್ನು ಪ್ರೀತಿಸಿದ. ದಾವೀದ ಮೊದಲಲ್ಲಿ ಪ್ರೀತಿ ಮಾಡಕ್ ಹೋಗ್ಲಿಲ್ಲ. ಸೌಲನ ಮಗಳು ಮೀಕಳಲ್ಲೇ ದಾವೀದನನ್ನು ಪ್ರೀತಿಸಿದಳು. ಇದು ಅವನಿಗೆ ಏನಾಯ್ತು, ಸೌಲನಿಗೆ ಸಂತೋಷವಾಯ್ತು. ನನ್ನ ಮಗಳು ಇವನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ಆಗ ಏನಾಯ್ತು, ಅಲ್ಲಿ ಇವನನ್ನು ಹೇಗಾದ್ರೂ ಮಾಡಿ ಕೊಳ್ಳಬಹುದು. ನೋಡಿ, ತಂದೆ ಮಗಳ ಪ್ಲಾನ್ ಎಲ್ಲಿಗೆ ಬಂತು. ಆದ್ರಿಂದ ನನ್ನ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಹುಡುಗಿಯರ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ಯಾವುದೇ ಆಗಲಿ ಬಹಳ ಎಚ್ಚರವಾಗಿರಬೇಕು, ಬಹಳ ಜ್ಞಾನ ಬೇಕು. 21ನೇ ವಚನ. ಸೌಲನು ದಾವೀದನಿಗೆ ಊರಲಾಗಿರುವಂತೆಯೂ ಅವನು ಫಿಲಿಷ್ಟಿಯರ ಕೈಗೆ ಸಿಕ್ಕಿ ಬೀಳುವಂತೆಯೂ ಇವಳನ್ನು ಅವನಿಗೆ ಕೊಡುವೆನು ಅಂದುಕೊಂಡು ಅವನಿಗೆ, ನೀನು ನನ್ನ ಅಳಿಯನಾಗುವುದಕ್ಕೆ ಈಗ 2ನೆಯ ಸಂದರ್ಭ ಉಂಟಾಯಿತು ಎಂದು ಹೇಳಿದನು. ನಮಗೆ ಸ್ತೋತ್ರ. ನೋಡಿ, ಮೊದಲು ಹೇಳಿದೆ, ಆದರೆ ಅವನಲ್ಲಿ ದಾವೀದ ಮಾತು ಕೇಳಿಲ್ಲ ಅಂತ ಕಾಣ್ತದೆ. ಆದರೆ ಮೀಕಳಿಗೆ ಹೇಳಿಬಿಟ್ಟು ತನ್ನ ಮಗಳೇ ದಾವೀದನನ್ನು ಪ್ರೀತಿಸುವ ಹಾಗೆ ಅವನ ಮಗಳಿಗೆ ಹೇಳಿರಬಹುದು. ಅದಕ್ಕೆ ಇದು 2ನೇ ಸಂದರ್ಭಪ್ಪ ನನ್ನ ಮಗಳನ್ನ ಮದುವೆ ಆಗ್ಲಿಕ್ಕೆ ಅಂತ ಪುನಃ ಸೌಲನು ಏನ್ ಮಾಡ್ತಾನೆ, ದಾವೀದನನ್ನು ಪುಕಲಾಯಿಸ್ತಾ ಇದ್ದಾನೆ. ಹಾಗೆ ಇವತ್ತು ಅನೇಕರು ಬಹಳ ಎಚ್ಚರದಿಂದಿರಬೇಕು. ಸೈತಾನನು ಆದಾಮನನ್ನು ಹೆಂಡತಿಯ ಮೂಲಕ ಹವ್ವಳ ಮೂಲಕ ಯಾವ ರೀತಿ ಕೆಡಿಸಿದ, ಅದುವೇ ಕಥೆ ಇವತ್ತು ಅನೇಕ ಸ್ತ್ರೀಯರಲ್ಲಿ, ಹುಡುಗಿಯರಲ್ಲಿ ಕೂಡ ನಡೀತಾ ಇದೆ. ಬಹಳ ಎಚ್ಚರವಾಗಿರಬೇಕು. 22. ಅವನು ತನ್ನ ಸೇವಕರಿಗೆ, ನೀವು ದಾವೀದನಿಗೆ ಗುಪ್ತವಾಗಿ, ಅರಸನು ನಿನಗೆ ಒಲಿಯುತ್ತಾನೆ, ಅವನ ಎಲ್ಲ ಸೇವಕರು ನಿನ್ನನ್ನು ಪ್ರೀತಿಸುತ್ತಾರೆ, ನೀನು ಅರಸನ ಅಳಿಯನಾಗು ಎಂದು ಪುಸಲಾಯಿಸಿರಿ ಅಂದನು. ನೋಡಿ, ಅರಸ ಸೌಲ ಮತ್ತೆ ಏನು ಹೇಳ್ತಾನೆ ದಾವೀದನಿಗೆ, ಸೌಲನಿಗೆ ಅವನ ಆಳುಗಳಿಗೆ, ಅವರಿಗೆ ಸೇವಕರಿಗೆ ಹೇಳ್ದ, ನೀವು ಹೀಗೀಗೆ ಈ ರೀತಿ ಹೇಳಿ ನೀವು ನಿನ್ನನ್ನು ಭಾಳ ಪ್ರೀತಿ ಮಾಡ್ತಾ ಇದ್ದಾರೆ, ನೀನು ಅವನ ಅಳಿಯನಾಗಲೇಬೇಕು ಅಂತ ಪುಸಲಾಯಿಸಿರಿ ಅಂತೇಳಿ. ಯಾಕೆಂದರೆ ಅವರ ಮೂಲಕ ಹೇಳಿ ಪುಸಲಾಯಿಸಿದಾಗ ದಾವೀದ ಉಬ್ಬಿ ಹೋಗಿ ಮದುವೆ ಆದರೆ ಅಳಿಯನಾಗಿ ವಿರೋಧಿಗಳ ಫಿಲಿಷ್ಟಿಯರೊಂದಿಗೆ ಹೋಗಿ ಯುದ್ಧ ಮಾಡಿದಾಗ ಅಲ್ಲಿ ಇವನು ಸಾಯಿಲಿ ಅಂತ ಇದರ ಅರ್ಥವಾಗಿದೆ. ಹಾಗೆ ಇವತ್ತು ಅನೇಕರು ಪುಸಲಾಯಿಸಿ, ಬೇರೆಯವರ ಮುಖಾಂತರ ಪುಸಲಾಯಿಸಿ ಯಾರ್ಯಾರನ್ನು ಕೊಲೆ ಮಾಡಿಸ್ತಾರೆ, ಯಾರ್ಯಾರನ್ನು ಹಾಳು ಮಾಡ್ತಾರೆ, ತನ್ನ ಮಕ್ಕಳಿಗೆ ಹೇಳಿಕೊಟ್ಟು ಪ್ಲ್ಯಾನ್ ಮಾಡಿಬಿಡ್ತಾರೆ. ಇದೇ ರೀತಿ ಇವತ್ತು ಇಂಥದನ್ನು ಕೂಡ ನಮ್ಮ ಬಂಧು ಬಳಗದಲ್ಲಿ ನಾವು ದೇವರಿಂದ ಆಶೀರ್ವಾದ ಹೊಂದಲಾಗಿ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಒಳ್ಳೆಯದಾಗೋದು ಕಾಣದೆ ಆಗಲಾಗಿ ಈ ರೀತಿ ಕೂಡ ಒಂದು ಪ್ಲಾನ್ ಮಾಡ್ತಾರೆ. ದೇವರ ನಮಗೆ ಸ್ತೋತ್ರನು ಆಗಲಿ. ಹಾಗೆ ನೋಡಿ, ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಸ್ವಂತ ಕಾಯಿನನೇ ಹೆಬೇಲನಿಗೆ ಏನು ಹೇಳ್ದ, ನಾವು ಹೊಲಕ್ಕೆ ಹೋಗೋಣ ಬಾ. ಇವನ ಮನಸ್ಸು ಹೃದಯ ಸರಿಯಿಲ್ಲದೆ ಅವನ ಯಾವುದೇ ಕಾರ್ಯಗಳು ನಡೀತಿರ್ಲಿಲ್ಲ, ಉದ್ಧಾರ ಆಗ್ತಿರ್ಲಿಲ್ಲ. ಹೆಬೇಲನು ಸರಿಯಾಗಿ ದೇವರಿಗೆ ನಡ್ಕೊಂಡ, ಅವನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೇದಾಗ್ತಾ ಬಂತು. ಇದನ್ನು ಸ್ವಂತ ಅಣ್ಣನೇ ಸಹಿಸಲಾಗದೆ ಹೆಬೇಲನನ್ನು ಬಾ ನಾವು ಹೊಲಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿ ಏನು ಮಾಡ್ದ, ಅವನನ್ನ ಕೊಂದು ಹಾಕಿದ. ಸ್ವಂತ ಅಣ್ಣ ತಮ್ಮನನ್ನೇ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಇದು ನಾವು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು. ಸ್ವಂತ ಅಣ್ಣನೇ ಹಾಗೆ ಮಾಡ್ದ.
ಇಲ್ಲಿ ನೋಡುವಾಗ ಸ್ವಂತ ಸೌಳ ಏನ್ ಮಾಡ್ತಾನೆ, ಮಗಳೊಂದಿಗೆ ಹೇಳಿ ಪುಸಲಾಯಿಸಿ, ಅವನ ಸೇವಕರೊಂದಿಗೆ ಹೇಳಿ ಪುಸಲಾಯಿಸಿ, ಇವನ ಒಳ್ಳೆತನವನ್ನ ನೋಡಕ್ಕಾಗದೆ ಇವತ್ತು ಏನ್ ಮಾಡ್ತಾರೆ, ಸೌಳ ದಾವೀದನನ್ನು ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ನಮ್ಮ ಜೀವಿತದಲ್ಲಿ ಕೂಡ ಬಹಳ ಎಚ್ಚರವಾಗಿರಬೇಕು. ಒಬ್ರು ನಮ್ಮನ್ನು ಪ್ರೀತಿಸೋದು, ಮಾಡೋದು, ಹೊಗಳುವುದು, ಮಾತಿನಲ್ಲಿ ಅರ್ಥ ಮಾಡಿಕೊಳ್ಬೇಕು. ತನ್ನ ಮಕ್ಕಳು ಕೂಡ ಒಂದೊಂದ್ಸಲ ಪ್ರೀತಿ ಮಾಡಬಹುದು, ನಮ್ಮ ವೈರಿಯ ಮಕ್ಕಳು, ಯಾಕೆಂದ್ರೆ ಕೊಲೆ ಮಾಡ್ಲಿಕ್ಕೋಸ್ಕರ ಇದೆಲ್ಲ ಒಂದು ಫ್ರೀ ಪ್ಲಾನ್ ಆಗಿರ್ಬಹುದು. ಇಂಥದನ್ನ ತಿಳ್ಕೊಳಕ್ಕೆ ನಾವು ಬಹಳ ಎಚ್ಚರವಾಗಿರಬೇಕು. ಏನಿದ್ರು ನಮ್ಮ ಮನಸ್ಸು ದೇವರಲ್ಲಿ ಇರಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಆಗ ದೇವರು ನಮ್ಮನ್ನು ಜಾಗೃತೆಯಿಂದ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಕೂಡ ಬಹಳ ಎಚ್ಚರವಾಗಿರಬೇಕು, ದೇವರಲ್ಲಿ ನಂಬಿಕೆ ಭರವಸೆ ಇಟ್ಟು. ಹಾಗೆ 23ನೇ ವಚನ, ಆ ಸೇವಕರು ದಾವೀದನಿಗೆ ಹಾಗೆ ಹೇಳಿದಾಗ ಅವನು, ಅರಸನ ಅಳಿಯನಾಗುವುದು ಸಾಧಾರಣವಾದ ಸಂಗತಿ ಎಂದು ನೆನೆಸುತ್ತೀರೋ? ನಾನು ದರಿದ್ರನು ಅಲ್ಪನು ಆಗಿರುತ್ತೇನಲ್ಲ ಎಂದು ಉತ್ತರ ಕೊಟ್ಟನು. ನೋಡಿ, ಸೌಲನು ಅವನ ಸೇವಕರಿಗೆ ಹೇಗೆ ಪುಸಲಾಯಿಸಿದಾಗ ದಾವೀದ ಏನು ಉತ್ತರ ಕೊಡ್ತಾನೆ, ಅರಸನ ಅಳಿಯನಾಗುವುದು ಸಾಧಾರಣ ಕೆಲಸನೋ? ನಾನು ಅಂತಿಕೆ ಯೋಗ್ಯನಲ್ಲ, ನಾನು ದರಿದ್ರನೂ ಆಗಿದ್ದೇನೆ, ಅಲ್ಪನೂ ಆಗಿದ್ದೇನೆ ಅಂತೇಳಿ ಉತ್ತರ ಕೊಡ್ತಾನೆ. ನಾನು ಅದಕ್ಕೆ ಯೋಗ್ಯನಲ್ಲ ಅಂತೇಳಿ. ಹಾಗೆ ನಾವು ಕೂಡ ಇವತ್ತು ನಮ್ಮಿಂದ ಇವತ್ತಿನವರು ಕೂಡ ಒಂದು ವೇಳೆ ಯಾರಾದರೂ ಪುಸಲಾಯಿಸಿದ್ರೆ, ಮಾಡಿದ್ರೆ, ಉಬ್ಬಿಸಿಬಿಟ್ರೆ ನಾವು ಅದನ್ನು ಬಹಳ ಎಚ್ಚರವಾಗಿರ್ಬೇಕು. ಅವರೆಂಥವ್ರು, ನಾವೆಂಥವ್ರು, ಅವರಿಗೆ ತಕ್ಕಾದ ಉತ್ತರವನ್ನು ಕೊಡಕ್ಕೆ ಕಲಿತುಕೊಳ್ಳಬೇಕು. ಹಾಗೆ ನೋಡಿ, ದಾವೀದ ಅದನ್ನ ಹೇಳಿದವನು, ಅರಸನ ಮಗಳನ್ನ ನಾನು ಮದುವೆ ಆಗೋದು, ಅದಕ್ಕೆ ನಾನು ಅಲ್ಪನು ದರಿದ್ರನೂ ಆಗಿದ್ದೇನೆ, ಇದರಲ್ಲಿ ಏನೋ ಒಂದು ಪ್ಲಾನ್ ಇರಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹಾಗೆ ನಮಗೆ ಕೂಡ ಅಂತ ಜ್ಞಾನ ಬರಬೇಕು. ಸರಿ, 24ನೇ ವಚನ, ದಾವೀದನು ಅಂದದ್ದನ್ನು ಸೇವಕರು ಸೌಲನಿಗೆ ತಿಳಿಸಿದರು. ಆಗ ದಾವೀದ ಕೊಟ್ಟ ಉತ್ತರವನ್ನ ಹೋಗಿ ಸೇವಕರು ಏನ್ ಮಾಡ್ತಾರೆ, ದಾವೀದ ನಾನು ಅಲ್ಪನು ದರಿದ್ರನು ಅರಸನ ಅಳಿಯನಾಗುವುದು ಸಾಧಾರಣವೋ ಎಂದು ಉತ್ತರ ಕೊಟ್ಟ ಅಂತೇಳಿ ವಾಪಸ್ ಹೋಗಿ ಸೌಲನಿಗೆ ಸೇವಕರು ತಿಳಿಸಿದರು. ಆಗ ಅವನು ಅವರಿಗೆ, ನೀವು ಹೋಗಿ ದಾವೀದನಿಗೆ ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ನನ್ನ ಶತ್ರುಗಳಿಂದ ಫಿಲಿಷ್ಟಿಯರಿಗೆ ಮೈ ತೀರಿಸಿ ಅವರಲ್ಲಿನ 100 ಮಂದಿಯ ಮುಂದೊಳಗಳನ್ನು ತಂದು ಕೊಡಬೇಕು ಅನ್ನುತ್ತಾನೆಂದು ಹೇಳಿರಿ ಎಂದು ಆಜ್ಞಾಪಿಸಿದನು. ದಾವೀದನು ಫಿಲಿಷ್ಟಿಯರಿಂದ ಕೊಲ್ಲಿಸಬೇಕೆಂಬುದು ಇದಕ್ಕೆ ಕಾರಣ. ನೋಡಿ, ಆಗ ತಿರುಗಿ ಏನು ಹೇಳ್ತಾನೆ ಅಲ್ಲಿ ಸೌಲ, ನನಗೆ ತೆರ ಅಂದ್ರೆ ಮದುವೆ ಆಗ್ಲಿಕ್ಕೆ ಆಗಿನ ಕಾಲದಲ್ಲಿ ಒಂದು ಹುಡುಗಿಯನ್ನ ಮದುವೆ ಆಗ್ಲಿಕ್ಕೆ ಇಂತಿಷ್ಟು ಅಂತೇಳಿ ಒಂದು ತೆರವು ಹಣ ಅಂತೇಳಿ ಕೊಡುವಂಥದ್ದು ಇದೆ, ಅದು ಕೂಡ ನನಗೆ ಬೇಡ. ಆದರೆ ಫಿಲಿಷ್ಟಿಯರೊಂದಿಗೆ ಯುದ್ಧಕ್ಕೆ ಹೋಗಿ ಅವರ 3 ಜನರ ಮುಂದೊಳಗ, ಅಂದರೆ ಅವರ ಜನನೇಂದ್ರಿಯದ ತುದಿಯನ್ನ, ಇವತ್ತು ಮುಸ್ಲಿಮ್ಸರಲ್ಲಿ ಸುನ್ನತಿ ಮಾಡೋ ಅಂತ ಹೇಳ್ತಾರೆ, ಅದನ್ನ ತಂದು ನನಗೆ ಒಪ್ಪಿಸಬೇಕು ಅಂತ ನೀವು ಅವರಿಗೆ ಹೇಳಿ ಅಂತ. ಯಾಕೆ ಇವನು ಆ ರೀತಿ ಅವರೊಂದಿಗೆ ಯುದ್ಧಕ್ಕೆ ಹೋಗಿ ಅದಕ್ಕೆ ಹೋದೆ ಅವ್ರು ಎಲ್ಲರೂ ಸೇರಿ ದಾವೀದನನ್ನು ಕೊಲ್ತಾರಲ್ವಾ, ಈ ಪ್ಲಾನಿಗೆ ಸೇವಕರಿಗೆ ಸೌಲನು ಹೇಳ್ತಾನೆ, ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೆ ಇವತ್ತು ಕೊಲೆ ಮಾಡಲು ಪ್ರಯತ್ನ ಮಾಡೋರು ನಾನಾ ರೀತಿಯಲ್ಲಿ ಏನ್ ಮಾಡ್ತಾರೆ, ಉಪಾಯ ಹೂಡ್ತಾರೆ. ಅದರಿಂದ ನಾವು ದೇವರಲ್ಲಿ ಜ್ಞಾನಕ್ಕಾಗಿ ಆಶೀರ್ವಾದ ಮಾಡಬೇಕು, ಬೇಡಿಕೊಳ್ಳಬೇಕು. ದೇವರಲ್ಲಿ ಭಯ ಭಕ್ತಿ ಇಟ್ಟು ನಡೆದಾಗ ದೇವರೇ ಅಂತ ವೈರಿಗಳಿಂದ ತಪ್ಪಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಕೊಲೆ ಮಾಡುವವರನ್ನು, ನಾಪತ್ತೆ ಮಾಡುವವರನ್ನು ಕೂಡ ಅಂಥವರ ಕೈಯಿಂದ ದೇವರೇ ನನ್ನನ್ನು ತಪ್ಪಿಸಿ ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಈಗಲೂ ಮಾಡುತ್ತಲೇ ಇದ್ದಾರೆ. ಕೀರ್ತನೆ 112ರಲ್ಲಿ ಈ ವಿಷಯ ಬರೆಯಲ್ಪಟ್ಟಿದೆ. ನಿನಗೆ ನನ್ನ ಮೇಲೆ ಸರಿಯಾದ ನಂಬಿಕೆ, ಭಯ, ಭಕ್ತಿ ಇದ್ದರೆ ನಿನ್ನ ವಿರೋಧಿಗಳಿಗೆ ಬರುವಂಥದ್ದನ್ನು ನೀನು ಕಣ್ಣಾರೆ ಕಾಣ್ತೀಯಾ ಅಥವಾ ಕಿವಿಯಾರೆ ಕೇಳ್ತೀಯಾ ಅಂತೇಳಿ. ಹಾಗೆ ಇದು ಇವತ್ತು ನನ್ನ ವಿಷಯದಲ್ಲಿ ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ 26ನೇ ವಚನ, ಸೇವಕರು ದಾವೀದನಿಗೆ ಈ ಮಾತುಗಳನ್ನು ತಿಳಿಸಿದಾಗ ಅವನು ಅರಸನ ಅಳಿಯನಾಗುವುದಕ್ಕೆ ಒಪ್ಪಿದನು. ದಾವೀದನು ನೇಮಕವಾದ ದಿನಗಳು ಮುಗಿಯುವ ಮೊದಲೇ ತನ್ನ ಸೈನಿಕರೊಡನೆ ಹೊರಟು ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ಅಲ್ಲಿನ 200 ಜನರನ್ನು ಕೊಂದು ಮುಂದೊಲಗನ್ನು ತಂದು ಅರಸನ ಅಳಿಯನಾಗುವುದಕ್ಕೋಸ್ಕರ ಅವುಗಳನ್ನು ಪೂರ್ಣವಾಗಿ ಅವನಿಗೆ ಒಪ್ಪಿಸಿದನು. ಆಗ ಸೌಲನು ತನ್ನ ಮಗಳಾದ ಮೀಕಳನ್ನು ಅವನಿಗೆ ಮದುವೆ ಮಾಡಿ ಕೊಟ್ಟನು. ನೋಡಿ, ಸೇವಕರು ಬಂದು ಹೇಳಿದಾಗ ಒಪ್ಪಿದ, ಆಯ್ತು ಅಂತೇಳಿ. ಆದರೆ ಇವನು ಹೇಳಿದ್ದು 100 ಸೌಲನು, ಇವನು 300 ಮಂದಿಯ
ಜನನೇಂದ್ರಿಯದ ಮುಂದಿನ ಚರ್ಮವನ್ನು ತಂದು ಕೊಟ್ಟ. ತೆಕೊಪ್ಪ ಅಂತಾದರೆ ಫಿಲಿಷ್ಟಿಯರು ಇವನನ್ನು ಏನು ಮಾಡಲು ಆಗಲಿಲ್ಲ, ಕಾರಣ ದೇವರು ದಾವೀದನೊಂದಿಗೆ ಇದ್ದರು. ಹಾಗೆ ಅದಾದ್ಮೇಲೆ ಸೌಲನು ಕೊಟ್ಟ ಮಾತಿನಂತೆ ತನ್ನ ಮಗಳನ್ನ ಏನು ಮಾಡ್ದ, ಮದುವೆ ಮಾಡಿ ಕೊಟ್ಟ. ಹಾಗೆ ದೇವರು ಯಾರೊಂದಿಗೆ ಇರ್ತಾರೋ ಅವರು ವಿರೋಧಿಗಳೊಂದಿಗೆ ಜಯ ಗಳಿಸುವುದಕ್ಕೆ ದೇವರೇ ಅಲ್ಲಿ ಕಾರಣರಾಗ್ತಾರೆ. ದೇವರೇ ಅವರನ್ನು ನಡೆಸಿಕೊಂಡು ಹೋಗ್ತಾರೆ. ಅಂಥವರನ್ನು ವಿರೋಧಿಗಳಿಗೆ ಸೋಲಿಸಲು ಸಾಧ್ಯವೇ ಇಲ್ಲ ಅಂತ ಇದರ ಅರ್ಥ. ಇದಕ್ಕೆ ಇನ್ನೊಂದು ಕಡೆಗೆ ನಾವು ಓದ್ತೇವೆ, ಯುದ್ಧದಲ್ಲಿ ಕೂಡ ಜಯ ಸಿಕ್ಕುವುದು ದೇವರಿಂದಲೇ ಅಂತೇಳಿ. ಈಗ ಉದಾಹರಣೆಗೆ ಇಸ್ರೇಲರಿಗೆ ಬಹಳ ಮುಸ್ಲಿಂ ರಾಷ್ಟ್ರಗಳು ಅವು ಇವು ಎಲ್ಲ ವಿರೋಧವಾಗಿ ಬರ್ತವೆ. ಅಲ್ಲಿ ಸುತ್ತಮುತ್ತ ಇರೋದು ಮುಸ್ಲಿಮ್ಸ್ ರಾಷ್ಟ್ರಗಳೇ. ಇಸ್ರೇಲ್ ಒಂದು ಸಣ್ಣ ರಾಷ್ಟ್ರವಾದರೂ ಇಸ್ರೇಲನ್ನು ಯಾರಿಗೂ ಸೋಲಿಸಲೇ ಸಾಧ್ಯ ಆಗಲಿಲ್ಲ ಇಲ್ಲಿವರೆಗೆ, ಇನ್ನು ಮುಂದೆ ಆಗುವುದಿಲ್ಲ. ಯಾಕೆಂದರೆ ಒಂದು ಸಣ್ಣ ಜನಾಂಗವನ್ನು, ಸಣ್ಣ ರಾಷ್ಟ್ರವನ್ನು ದೇವರು ತನ್ನ ಜನಗಳಿಗಾಗಿ ಕೊಟ್ಟಿದ್ದಾರೆ. ಅವರ ಪರವಾಗಿ ಇವತ್ತು ದೇವರೇ ಅವರೊಂದಿಗೆ ಇದ್ದು ಯುದ್ಧ ಮಾಡ್ತಾ ಇದ್ದಾರೆ. ಆಗ ಕೇಳ್ಬೋದಾಗ ಅವರಲ್ಲಿ ಕೂಡ ಬಹಳ ಜನ ಸಾಯ್ತಾರಲ್ಲ, ಎಲ್ಲ ನಷ್ಟವಾಗ್ತದಲ್ಲ, ಯಾಕೆ ಅಂತೇಳಿ. ಅದು ಅವರು ಮಾಡಿದ ತಪ್ಪಿಗಳಿಗೆ ದೇವರು ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ಆದರೆ ಜಯ ಆಗುವುದು ಇಸ್ರೇಲರಿಗೆ. ಹಾಗೆ ಒಂದು ವೇಳೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದರೆ ನಾವು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು. ಆದರೆ ನಮ್ಮ ವೈರಿಗಳೊಂದಿಗೆ ನಮ್ಮ ಪರವಾಗಿ ದೇವರು ಯುದ್ಧ ಮಾಡುವವನು ಆಗಿದ್ದಾನೆ. ಅದುವೇ ಸೌಲನು ಹೇಳಿದಾಗ 100 ಮಂದಿಯ ಮುಂದೊಳಗನ್ನು ತಂದು ಕೊಡುವಂತ. ಆದರೆ ದಾವೀದ ಏನ್ ಮಾಡ್ದ, ಹೋಗಿ 300 ಮಂದಿಯ ಮುಂದೊಳಗನ್ನು ತಂದು ಒಪ್ಪಿಸಿದ. ಫಿಲಿಷ್ಟಿಯರಿಗೆ ದಾವೀದನ ಏನು ಮಾಡೋಕ್ಕೂ ಆಗಿಲ್ಲ, ಕಾರಣ ದಾವೀದನ ಸಂಗಡ ದೇವರು ಯುದ್ಧ ಮಾಡಿದರು. ಹಾಗೆ ಇವತ್ತು ದೇವರು ಆರಿಸಿಕೊಂಡವರ ಮುಖಾಂತರ ವಿರೋಧಿಗಳು ಬಂದಾಗ ಅಂಥವರ ಮುಖಾಂತರ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ಅದಕ್ಕಾಗಿ ಮತ್ತಾಯ 5:44 ಯೇಸುಸ್ವಾಮಿ ಮತ್ತಾಯನ ಮೂಲಕ ಕೂಡ ಹೇಳಿದ್ದು, ವೈರಿಗಳಿಗಾಗಿ ಪ್ರಾರ್ಥಿಸಿರಿ, ನೀವು ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸವಾಗಿದೆ, ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ. ಹಾಗೆ ವೈರಿಗಳು ಇದ್ದಾಗ ನಾವು ಪ್ರಾರ್ಥನೆ ಮಾಡುವುದೇ ನಮ್ಮ ಕೆಲಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 28ನೇ ವಚನ. ಆಕೆಯು ಅವನನ್ನು ಬಹಳವಾಗಿ ಪ್ರೀತಿಸುವಳಾದಳು. ಯೆಹೋವನು ದಾವೀದನ ಸಂಗಡ ಇದ್ದಾನೆಂದು ಸೌಲನು ತಿಳಿದು ಅವನಿಗೆ ಮತ್ತಷ್ಟು ಹೆದರುವನಾಗಿ ಅವನ ನಿತ್ಯ ವೈರಿಯಾದನು. ಮಗಳನ್ನು ಕೊಟ್ಲು. ಮಗಳು ಬಹಳ ಚೆನ್ನಾಗಿ ಗಂಡನನ್ನ ಪ್ರೀತಿ ಮಾಡಿದ್ಲು, ದಾವೀದನನ್ನ. ಇದು ಸೌಲನಿಗೆ ಬಹಳ ಹೆದರಿಕೆ ಆಯಿತು. ನಾನು ಹೀಗಾದರೂ ಮಾಡಿ ಇವನ ಕೊಲ್ಲಬೇಕು ಅಂತ ಯೋಚನೆ ಮಾಡಿದೆ, ನನ್ನ ಮಗಳ ಮುಖಾಂತರ, ಸೇವಕರ ಮುಖಾಂತರ ಆದರೂ ಇವನ್ನ ಏನು ಮಾಡೋಕ್ಕಾಗಲಿಲ್ಲಲ್ಲಪ್ಪ, ಇವನು ಮುಂದೆ ನನ್ನ ಏನು ಮಾಡ್ಬೋದು ಅಂಥೇಳಿ ಮತ್ತಷ್ಟು ಹೆದರಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದಾವೀದನ ಮುಖಾಂತರ ಅಂತ ಸೌಲನು ಏನು ಮಾಡಿದ್ರು ಕೊಲೆ ಮಾಡ್ಸೋಕ್ಕಾಯ್ತಾ? ಆಗಲಿಲ್ಲ. ಹಾಗೆ ಇವತ್ತು ಯಾರು ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು ದೇವರು ಆದುಕೊಂಡವರನ್ನು ಏನು ಮಾಡಲು ಸಾಧ್ಯವಿಲ್ಲ. 30. ಫಿಲಿಷ್ಟಿಯ ಪ್ರಭುಗಳು ಯುದ್ಧಕ್ಕೆ ಬಂದಾಗಲೆಲ್ಲ ಸೌಲನ ಸೇನಾಪತಿಗಳಲ್ಲಿ ದಾವೀದನೇ ಅಧಿಕ ಜಯಶೀಲನಾಗಿ ಬರುತ್ತಿದ್ದರಿಂದ ಅವನ ಹೆಸರು ಬಹು ಪ್ರಸಿದ್ಧವಾಯಿತು. ನೋಡಿ, ಸೌಲನ ರಾಜ್ಯಗಳಲ್ಲಿ ಇಸ್ರೇಲರಲ್ಲಿ ಫಿಲಿಷ್ಟಿಯರು ಆಗಾಗ ಯುದ್ಧ ಮಾಡಕ್ಕೆ ಬಂದರು. ದಾವೀದನೇ ಮುಂದೆ ಹೋಗಿ ಸೇನಾಧಿಪತಿಯಾಗಿದ್ದು ಜಯಗಳಿಸಿ ಬರ್ತಾ ಇದ್ದ. ದೇವರ ಒಂದು ಆಶೀರ್ವಾದ ಇದ್ದರೆ ಹೀಗೆ ಪ್ರತಿ ಒಂದರಲ್ಲಿ ಜಯಗಳಿಸ್ತಾರೆ. ದೇವರೇ ಅವರ ಪರವಾಗಿ ಯುದ್ಧ ಮಾಡ್ತಾರೆ. ಅಂಥವರಿಗೆ ಏನು ಕೇಡು ಬರೋಕ್ಕೂ ಕೂಡ ದೇವರು ಬಿಡುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಈಗ 19ನೇ ಅಧ್ಯಾಯಕ್ಕೆ ಹೋಗೋಣ. 19ನೇ ಅಧ್ಯಾಯ 1ರಿಂದ 24ರವರೆಗೆ ಓದುವಾಗ ದಾವೀದನ ಕೊಲೆಗೆ ಯತ್ನ ಸೌಲನಿಂದ ಮತ್ತೆ ಅಲ್ಲಿ ಏನು ನಡೀತಲ್ಲಿ, ದಾವೀದನನ್ನು ಹೇಗಾದ್ರೂ ಮಾಡಿ ಇವನ ಕೊಲ್ಲಕ್ಕೆ ಆಗ್ತಾ ಇಲ್ಲಲ್ಲಪ್ಪ, ಇವನು ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತೇಳಿ ಸ್ವಂತ ಮಾಮ ಸೌಲನು ದಾವೀದನ ಕೊಲೆಗೆ ಯತ್ನ ಮಾಡ್ತಾ ಇದ್ದಾನೆ. ಆಗ ದಾವೀದನು ಏನು ಮಾಡ್ತಾನೆ, ಸಮುವೇಲನ ಬಳಿಗೆ ಬರ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಏನು ಮಾಡ್ತಾನೆ ಆಗಲಿ, ಸಮುವೇಲನ ಬಳಿಗೆ ಬರ್ತಾನೆ. ಯಾರು? ದಾವೀದ. ನನ್ನನ್ನು ಹೀಗೆ ಕೊಲೆ ಮಾಡಲು ಯತ್ನ ಮಾಡ್ತಾ ಇದ್ದಾನಪ್ಪ, ನಾನು ಏನು ಮಾಡಬೇಕು ಅಂತೇಳಿ ಇರುವಾಗ ದಾವೀದನ ದೇವರು ಸಮುವೇಲನ ಬಳಿಗೆ ಮತ್ತೆ ಕಳುಹಿಸಿದ್ರು. ಹಾಗೆ ಇವತ್ತು ನಮ್ಮನ್ನು ಯಾರಾದರೂ ಏನು ಮಾಡಬೇಕು ಅಂತಿದ್ರು ದೇವರು ಮತ್ತೆ ನಮ್ಮನ್ನು ದೇವರು ಆರಿಸಿಕೊಂಡವರ ಬಳಿಗೆ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸಿ ಕೊಡೋರಾಗಿದ್ದಾರೆ. ಉದಾಹರಣೆಗೆ ಇದಕ್ಕೊಂದು ಸಾಕ್ಷಿ ಕೂಡ ಹಿಂದೆ ಹೇಳ್ತೇನೆ. ನಾನು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನಲ್ಲಿ
ಬಹಳ ವರ್ಷದ ಹಿಂದೆ ಬೈಬಲ್ ಕಾಲೇಜಲ್ಲಿ ಡೀಕನ್ ಮತ್ತು ನಾನು ಟೀಚರ್ ಆಗಿದ್ದೆ. ಅಲ್ಲಿಂದ ಏನು ಮಾಡಿದ್ರು, ಸರಿಯಾದ ಸತ್ಯ ಸುವಾರ್ತೆಯನ್ನು ಸಾರಿದುದರಿಂದಾಗಿ 10 ದಶಾಜ್ಞೆಗಳನ್ನ ತಿಳಿಸುವುದರಿಂದಾಗಿ ಆ ಒಂದು ಸಂಸ್ಥೆಯ ಅಧ್ಯಕ್ಷ, ಚೇರ್ಮನ್, ಇಡೀ ಇಂಡಿಯಾಕ್ಕೆ ಚೇರ್ಮನ್ ಆಗಿದ್ದ ಆ ಮನುಷ್ಯ ನನ್ನನ್ನು ಹೊರಹಾಕಿದ ಅಲ್ಲಿಂದ. ಸರಿ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಅಲ್ಲೇ ಪಕ್ಕದಲ್ಲೇ ಬೇರೊಬ್ಬರ ಸಹಾಯದಿಂದ ಬೇರೆ ಒಂದು ಸೇವಕರ ಹತ್ರ ಹೋಗಿ ಸೇರಿಕೊಂಡೆ. ಅಲ್ಲಿ ಸೇವೆ ಮಾಡ್ತಾ ಇದ್ದೆ, ಮಕ್ಕಳನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಇದ್ದೆ ನಾನು. ಆವಾಗ ಈ ಮೊದಲಿದ್ದ ಮನುಷ್ಯ ಏನು ಮಾಡ್ದ, ಬಹಳ ದೂರದ ಊರಿಂದ ನನಗೆ ಬಡಿಲಿಕ್ಕೋ ಏನು ಮಾಡಿ ಒಂದು ರೌಡಿಯನ್ನು ಕರೆಸಿ ಬಹಳ ಜನವನ್ನು ಅವನ ಒಂದು ವಾಹನದಲ್ಲಿ ಅಲ್ಲಿಗೆ ಕಳಿಸಿದ. ಒಂದು ದಿವಸ ಸಾಯಂಕಾಲ ಅವನು ಇಂಥವನಲ್ಲಿದ್ದಾನೆ ಅಂತ ಅವನು ಬಿಡಬೇಡಿ ಅಥವಾ ಬಡಿರೋ ಏನು ಮಾಡಿ ಅಂತ ಗೊತ್ತಿಲ್ಲ. ಅವನು ಬಹಳ ಕರ್ನಾಟಕ ರಾಜ್ಯದ ಬಹಳ ದೂರದ ಒಂದು ಜಿಲ್ಲೆಯಲ್ಲಿ ಒಂದು ರೌಡಿಯಾಗಿದ್ದ. ಅದೇ ದಿವಸ ನನ್ನ ಸಣ್ಣ ಮಗಳ ಮದುವೆಗೆ ಎಂಗೇಜ್ಮೆಂಟ್ ಮಾರನೇ ದಿವಸ ಮಂಗಳೂರಿನಲ್ಲಿ. ಆಗ ಮಗಳು ಫೋನ್ ಮಾಡಿದ್ಲು ನನಗೆ, ಮನೆಯಿಂದ ಹೊರಗಡೆ ಆದರೂ ನಾನು ಹೊರದಬ್ಬಿದ್ದೆ ಕೂಡ. ಎರಡನೇ ಮಗಳು ಫೋನ್ ಮಾಡಿಲ್ಲಪ್ಪ, ನಾಳೆ ಎಂಗೇಜ್ಮೆಂಟ್ ಇದೆ, ನೀನು ಬರಬೇಕು ಅಂತೇಳಿ. ಆಗ ಇನ್ನೊಂದು ಸಹೋದರನನ್ನು ಏನು ಮಾಡ್ದ, ಸಾಯಂಕಾಲ ಒಂದು ಅಂದಾಜು 5-5:30 ಇರ್ಬೋದು, ನನ್ನನ್ನು ಅಲ್ಲಿಗೆ ನಾನಿರುವ ಸ್ಥಳಕ್ಕೆ ಬಸ್ಸಿಗೆ ತಗೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಬಂದರು. ಅದೇ ಟೈಮಲ್ಲಿ ಈ ಮನುಷ್ಯ ನನ್ನನ್ನು, ಒಂದು ರೌಡಿಯನ್ನು ಅವನ ಜೊತೆಲೇ ಅವನ ಸಹಪಾಠಿಗಳನ್ನ ಕರ್ಕೊಂಡು ನಾನು ಏನು ಮಾಡಲಿಕ್ಕೆ ಬಂದರು ಅಂತ ಗೊತ್ತಿಲ್ಲ, ಬಂದು ಎಲ್ಲಿ ಪುರುಷೋತ್ತಮ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಆವಾಗ ಇಲ್ಲ, ಅವರು ಈಗ ಜಸ್ಟ್ ಅವರು ಹೋದರು. ಆಗ ನನ್ನ ಬೈಕಿನಲ್ಲಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋದವರ ಪತ್ನಿ ಅವರನ್ನು ಈಗ ನಮ್ಮ ಮನೆಯವರು ತಗೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು, ಅವರು ಮಂಗಳೂರಿಗೆ ಹೋದರು ಅಂತೇಳಿ. ತಕ್ಷಣ ಈ ಬೈಕಲ್ಲಿ ಇವರು ಬಂದಿದ್ದಾರೆ, ಕೇಳೋಗಿ ಎಲ್ಲಿದ್ದಾರೆ, ಅವರು ಬಸ್ ಹತ್ತಿ ಹೋದರು ಮಂಗಳೂರಿಗೆ ಅಂತ. ಇವರಿಗೆ ಏನು ಮಾಡೋಕ್ಕೂ ಸಾಧ್ಯವಾಗಲಿಲ್ಲ. ಇದು ಗೊತ್ತೇ ಇಲ್ಲ ನೋಡಿ. ನಾನು ಹೋದ ಮೇಲೆ ಇವರು ಬಂದಿದ್ದಾರೆ, ನನ್ನ ಏನು ಮಾಡೋಕ್ಕೆ ಅಂತ ಗೊತ್ತಿಲ್ಲ. ಒಂದು ವೇಳೆ ನಾನು ಅಲ್ಲಿ ಇದ್ದಿದ್ರೆ ಖಂಡಿತವಾಗಿ ಇವರು ನನ್ನ ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ ನೋಡಿ. ದೇವರಾಗ ಏನು ಮಾಡಿದ್ರು, ಅಲ್ಲಿ ಕೂಡ ನನ್ನನ್ನು ವಿರೋಧಿಗಳ ಕೈಯಿಂದ ತಪ್ಪಿಸಿದ್ರು. ಹಿಂದೆ ಕೂಡ ನನ್ನ ಕೊಲೆಯನ್ನು ಕೂಡ ತಪ್ಪಿಸಿದ್ರು. ಏನೇನೋ ಮಾಡಬೇಕು ಅಂತ ತಪ್ಪಿಸಿದ್ರು. ನನ್ನ ಹೇಗಾದರೂ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಅಂತೇಳಿ ಯೋಚನೆ ಮಾಡಿದಾಗ ಅಲ್ಲಿ ಕೂಡ ನನ್ನನ್ನು ದೇವರು ತಪ್ಪಿಸ್ತಾ ಬಂದರು. ದಾವೀದನ ವಿಷಯದಲ್ಲೂ ಕೂಡ ಇದುವೇ. ಆದರೆ ನಾನು ದಾವೀದಲ್ಲ. ಆದರೆ ದೇವರು ನಮ್ಮನ್ನು ಆರಿಸಿಕೊಂಡ್ರೆ ಅಂಥ ವೈರಿಗಳ ಕೈಯಿಂದ ನಮ್ಮನ್ನು ಬಿಡಿಸುವವರಾಗಿದ್ದಾರೆ. ಇದೊಂದು ದೊಡ್ಡ ಸಾಕ್ಷಿಯಾಗಿದೆ. ಆಗ ಮತ್ತೆ ಸೌಲನ್ನು ಏನು ಮಾಡಿದ್ರು ದೇವರು, ದಾವೀದನನ್ನು ಸಮುವೇಲನ ಬಳಿಗೆ ಕಳಿಸಿದ್ರು. ನೀನು ಸಮುವೇಲನ ಹತ್ರ ನೀನು ಹೋಗಪ್ಪ ಅಂತೇಳಿ. ಆಗ ದಾವೀದ ಏನು ಮಾಡ್ದ, ಸಮುವೇಲನ ಬಳಿಗೆ ಬಂದ. ಹಾಗೆ ಈಗ 20ನೇ ಅಧ್ಯಾಯ 1ರಿಂದ 42ರವರೆಗೆ ನಾವು ಅಲ್ಲಿ ಓದುವಾಗ 20ನೇ ಅಧ್ಯಾಯ 1 ಸಮುವೇಲ 20ನೇ ಅಧ್ಯಾಯ 1ರಿಂದ 42. ದಾವೀದನಿಗೂ ಸೌಲನ ಮಗ ಯೋನಾತಾನನಿಗೂ ಒಪ್ಪಂದ. ಆಗ ಏನು ಮಾಡ್ತಾರೆ, ಸೌಲನ ಮಗ ಯೋನಾತಾನನ ಮುಖಾಂತರ ದಾವೀದನಿಗೆ ಧೈರ್ಯ ಕೊಡಿಸ್ತಾ ಇದ್ದಾರೆ. ನೀನು ಹೆದರಬೇಡಪ್ಪ, ನಾನಿದ್ದೀನಿ. ಆಗ ನೋಡಿ, ಅಪ್ಪ ಅಂತವನಾದರೂ ಮಗ ಯಾರಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಅದಕ್ಕೆ ಇವತ್ತು ಒಂದೊಂದು ಅಪ್ಪಂದರು ಕೆಟ್ಟು ಹೋದರೂ ಕೂಡ ಅವರು ದೇವರಲ್ಲಿ ನಂಬಿಕೆ ಇಲ್ಲದಿದ್ದರು, ಅಲ್ಲಿ ಅವರು ಯಾವ ರೀತಿಯಲ್ಲಿ ಇದ್ದರೂ ಕೂಡ ಅಂಥವರ ಮಕ್ಕಳನ್ನು ದೇವರು ಒಬ್ಬೊಬ್ಬರು ಆಶೀರ್ವಾದ ಮಾಡ್ತಾರೆ. ಅವರ ಮಕ್ಕಳಿಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಕೊಟ್ಟು ನಡೆಸುವವರಾಗಿದ್ದಾರೆ. ಅದಕ್ಕೆ ಒಬ್ಬೊಬ್ರು ಏನು ಹೇಳ್ತಾರೆ, ಈಗ ನೋಡಪ್ಪ ಅಪ್ಪ ಅಂಥವನು ಇಂಥವನು, ಪಾಪ ಈ ಮಗ ಬಹಳ ಒಳ್ಳೆಯವನು, ಒಳ್ಳೆ ಜನ ಅಂತೇಳಿ ಈ ರೀತಿ ಹೇಳೋದು ಇಂಥವರನ್ನೇ. ಆಗ ದಾವೀದನಿಗೆ ಏನು ಮಾಡ್ತಾ ಇದ್ದಾರೆ, ಅಪ್ಪ ಕೊಲೆ ಮಾಡೋಕ್ಕೆ ಬಂದರು. ಯೋನಾತಾನ ಸೌಲನ ಮಗನೇ ದಾವೀದನಿಗೆ ಸಹಾಯ ಮಾಡೋವನಾಗಿದ್ದಾನೆ. ಇದು ಕೂಡ ಒಂದು ದೇವರ ಪ್ರೀತಿ. ಇದು ಕೂಡ ಸಹಾಯ ಇಲ್ಲದೆ ಏನು ಮಾಡಲು ನಾವು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಈಗ 20ನೇ ಅಧ್ಯಾಯ 1ರಿಂದ 15ರವರೆಗೆ ನಾವು ಇದನ್ನು ಅಲ್ಲಿ ಓದ್ಕೊಳ್ಳೋಣ. ತನ್ನ ಮಾವನ ಮಗನೇ, ಅಂದರೆ ಹೆಂಡತಿಯ ಅಣ್ಣನ ತಮ್ಮನ ಅಂತ ಗೊತ್ತಿಲ್ಲ, ಅಲ್ಲಿ ಯಾವ ರೀತಿ ಅವರು ಒಪ್ಪಂದ ಮಾಡಿಕೊಂಡರು ಅಂತೇಳಿ. ದಾವೀದನು ರಾಮದ ಮಠದಿಂದ ತಪ್ಪಿಸಿಕೊಂಡು ಯೋನಾತಾನ ಬಳಿಗೆ ಬಂದು ಅವನಿಗೆ, ನಿನ್ನ ತಂದೆಯು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾನಲ್ಲ, ನಾನೇನು ಮಾಡಿದೆನು, ನನ್ನ ಅಪರಾಧವೇನು, ನಾನು ಅವನಿಗೆ ಮಾಡಿದ ದ್ರೋಹವು ಯಾವುದು ಅನ್ನಲು ಯೋನಾತಾನನು ಅವನಿಗೆ,
ಅದು ಆಗಲೇಬಾರದು, ನಿನಗೆ ಮರಣವಾಗಕೂಡದು. ನನ್ನ ತಂದೆಯು ಅಲ್ಪ ಕಾರ್ಯವನ್ನಾಗಲಿ ಅಧಿಕ ಕಾರ್ಯವನ್ನಾಗಲಿ ನನಗೆ ತಿಳಿಸದೆ ಮಾಡುವುದಿಲ್ಲ. ಈ ಕಾರ್ಯವನ್ನು ನನಗೆ ಹೇಗೆ ಮರೆಮಾಡಲು ಆಗುವುದಿಲ್ಲ ಎಂದು ಹೇಳಿದನು. ನೋಡಿ, ದಾವೀದ ನೇರವಾಗಿ ಯೋನಾತನ ಬಳಿಗೆ ಬಂದು, ನಾನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ನಾನು ಏನು ತೊಂದರೆ ಮಾಡಿದೆ, ಉಪಕಾರ ಮಾಡಿದೆ ಹೊರತು ಅಂತೇಳಿ ಯೋನಾತನಿಗೆ ಹೇಳುವಾಗ, ಇದು ಆಗಬಾರ್ದು, ನನಗೆ ನಮ್ಮ ಅಪ್ಪ ತಿಳಿಸದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ, ನಿನಗೆ ಮರಣದಂಡನೆ ಆಗಲೇಬಾರದು ಅಂತ ಹೇಳುವಂಥ ಒಂದು ಧೈರ್ಯವನ್ನು ಯೋನಾತಾನ ಕೊಡ್ತಾನೆ. ಹಾಗೆ ದೇವರು ನಮ್ಮನ್ನು ಯಾರ ಮುಖಾಂತರ ರಕ್ಷಿಸಬೇಕೋ, ಯಾರನ್ನು ಸಹಾಯಕ್ಕೆ ಕೊಡಬೇಕೋ ಅದೇ ರೀತಿ ದೇವರು ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ, ಸಹಾಯವನ್ನು ಕೊಡೋರು ಕೂಡ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ರಕ್ಷಣೆ ಸಿಕ್ಕುವುದು ಇದುವೇ. ಒಂದೊಂದು ಸಮಯ ದೇವರಿಂದ ವಾಣಿ ಕೇಳಬಹುದು, ಅದು ಬಹಳ ವಿಚಿತ್ರವಾಗಿ ದೇವರ ದರ್ಶನವಾಗಬಹುದು. ಆದರೆ ಇತರರ ಮೂಲಕವೂ ಕೂಡ ನಮಗೆ ಏನು ಮಾಡ್ತಾರೆ, ದೇವರು ರಕ್ಷಣೆಯನ್ನು ಕೊಡುವವರಾಗಿದ್ದಾರೆ. ಒಂದ್ಸಲ ನಾನಿರುವ ಸ್ಥಳದಲ್ಲಿಯೇ ಯಾವುದೋ ಯಾರೊಬ್ಬರದೊಂದು ಚಾಡಿ ಮಾತಿಗೆ ನಾನಿರೋ ಮನೆಯ ಯಜಮಾನ, ನೀನು ರೂಮ್ ಖಾಲಿ ಮಾಡು ಅಂತ ಹೇಳ್ದ. ನನಗೆ ಬಹಳ ಬೇಸರವಾಯಿತು. ತಕ್ಷಣ ಅವರ ಒಂದು ಮಗಳನ್ನು ದೇವರು ಬಹಳ ಅದ್ಭುತ ಕಾರ್ಯದಿಂದ ಬದುಕಿಸಿದ್ದಾರೆ. ಆ ಮಗಳಿಗೆ ತಿಳಿಸಿದಾಗ, ಆ ಮಗಳು ಅಪ್ಪನಿಗೆ ಫೋನ್ ಮಾಡಿದಾಗ ಆಗ ತಪ್ಪಿನ ಅರಿವಾಯಿತು. ತಮ್ಮ ಅಪ್ಪನೇ ನಾನಿರೋ ಮನೆಯ ಮನುಷ್ಯನಿಗೆ. ಆಗ ಮತ್ತೆ ಮನೆಯ ಮನುಷ್ಯ ಏನು ಮಾಡ್ದ, ನನ್ನೊಂದಿಗೆ ಕ್ಷಮೆಯನ್ನು ಕೇಳಿದ. ದಯವಿಟ್ಟು ಬ್ರದರ್ ಬೇಜಾರು ಮಾಡಬೇಡಿ, ಏನೋ ಬೇಜಾರದಲ್ಲಿ ನಾನು ಹೇಳಿಬಿಟ್ಟೆ ಎಂಬುದಾಗಿ. ನೋಡಿ, ತನ್ನ ಮಗಳ ಮುಖಾಂತರ ದೇವರು ನನಗೆ ರಕ್ಷಣೆ ಕೊಟ್ಟರು. ಅದೇ ಸ್ಥಳದಲ್ಲಿ ಇವತ್ತು ಇದ್ದೆ. ಇದನ್ನು ಮುಂದೆ ಹೇಳೋಕ್ಕೋದ್ರೆ ನಾನು ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಅಂತೇಳಿ ಬಹಳ ಜನ ಏನು ಮಾಡಿದರು, ಬಹಳ ಉಪಾಯ ಮಾಡಿದರು. ಆದರೆ 12 ವರ್ಷದಿಂದ ದೇವರು ನನ್ನನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದಾರೆ, ಇನ್ನೂ ನಿಲ್ಲಿಸುವವರೇ ಆಗಿದ್ದಾರೆ. ಹಾಗೆ ದೇವರ ಪ್ರೀತಿ ಸಾಯಲದೆ ಮಾಡಲು ಸಾಧ್ಯವಿಲ್ಲ. ದೇವರಿಂದ ಆಯ್ಕೆಗೊಂಡವರಿಗೆ ದಾವೀದನನ್ನು ರಕ್ಷಣೆ ಮಾಡ್ತಾ ಇದ್ದ ಹಾಗೆ ನಮಗೂ ಕೂಡ ಯಾರನ್ನು ಈಗ ನಮ್ಮರಲ್ಲಿ ದೇವರು ಆದುಕೊಂಡಿದ್ದಾರೆ ಅಂಥವರಿಗೆ ವಿರೋಧಿಗಳ ಮುಖಾಂತರ ಬರುವುದ ಕಷ್ಟ, ಸಂಕಟ, ದುಃಖಗಳಿಗೆ ದೇವರೇ ಸಹಾಯ ಕೊಡ್ತಾರೆ. ಮನುಷ್ಯರ ಮೂಲಕ ಕೂಡ ಸಹಾಯ ಕೊಡುವವರಾಗಿದ್ದಾರೆ. ಇದು ಮುಂದುವರಿಯುವುದು ನಾಳೆಯೂ ಕೂಡ ತಿಳಿದುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರಿ ನೀವು ತಿಳಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಲು ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಅವರ ಮಕ್ಕಳಿಗೆ ಅವರು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ